ಸಮಸ್ಯೆಗಳು ಮತ್ತೆ ಖಾಸಗಿ ಬ್ಯಾಂಕ್ಗಳಲ್ಲಿ ಯಾವ ರೀತಿಯಾಗಿ 1 to double ವಸೂಲಿ ಮಾಡ್ತಾವ್ರೆ ಅದನ್ನು ಸಹ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅಧಿಕಾರಿಗಳ ಗಮನಕ್ಕೆ ತಂದು ಈಗ ನಮ್ಗೆ ಆಗ್ತಿರುವಂತ ಅನ್ಯಾಯವನ್ನ ಸರ್ಕಾರ ಸರಿಪಡಿಸಬೇಕು, ಸರಿಯಾದ ರೀತಿಯಲ್ಲಿ ನಮಗೆ ಅವರು ಗ್ಯಾಸ್ ಅನ್ನ ಸರಬರಾಜು ಮಾಡಬೇಕು ಅಂತೇಳಿ ಮುಂಚೆ ಮಾಡ್ಕೊಂಡಾಗ ಇದೇ ಆಹಾರ ಮತ್ತು ನಾಗರಿಕ ಸಚಿವರು ಮುನಿಯಪ್ಪವರ ಆಪ್ತ ಕಾರ್ಯದರ್ಶಿಗಳೊಂದು ದಾಖಲೆಯನ್ನು ಕೊಟ್ಟಿದ್ದಾರೆ. ಅವ್ರೇನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿನ ಕೊಟ್ಟಿದ್ರು. LPG ಗ್ಯಾಸ್ ಆಟೋಗಳು ಬಳಸುವಂತಹ LPG ಗ್ಯಾಸ್ಗಳು ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು, ದಯವಿಟ್ಟು ಸರಿಯಾಗಿ ಸರಬರಾಜು ಮಾಡಬೇಕು ಅಂತೇಳಿ ಅವರು ಕೇಂದ್ರ ಸರ್ಕಾರಕ್ಕೆ ಬರ್ತಿದ್ರು. ಕೇಂದ್ರ ಸರ್ಕಾರ ಇವರಿಗೆ ರಿಪ್ಲೈ ಮಾಡಿದೆ, ನಾವು ಕೇಂದ್ರ ಸರ್ಕಾರದಿಂದ ಕೊಡುವಂತಹ ಕೋಟ ಏನಿದೆ ಕೋಟವನ್ನ ಸಂಪೂರ್ಣವಾಗಿ ನಾವು ಕೊಟ್ಟಿದ್ದೀವಿ. ಸರ್ಕಾರದ್ದು ಈಗ ಗೌರ್ಮೆಂಟ್ ಬಂಕ್ಗಳಿದೆಯಲ್ಲ, ಗೌರ್ಮೆಂಟ್ ಬಂಕ್ಗಳಲ್ಲಿ ಕೊಟ್ಟಿರುವಂತಹ ಕೋಟ ಸಂಪೂರ್ಣವಾಗಿ ಕೊಟ್ಟಿದ್ದೀವಿ, ಯಾವುದೇ ರೀತಿಯ ನಿಮಗೆ ಇಲ್ಲಿ ಕಡಿಮೆ ಮಾಡಿಲ್ಲ ಅಂತೇಳಿ ಅವರು ಅವರ ದಾಖಲೆ ಕೊಟ್ಟಂತ ರಿಪ್ಲೈದಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಆ ಜೊತೆಗೆ ಖಾಸಗಿ ಬಂಕ್ಗಳ ರೇಟ್ ಏನಪ್ಪಾ ಅಂತಂದ್ರೆ ಖಾಸಗಿಯವರಿಗೆ ಇದಕ್ಕೆ ಸಂಬಂಧ ಇಲ್ಲ. ಇವ್ರು ಅಧಿಕಾರಿಗಳು ಹೇಳ್ತಿರುವಂತದ್ದು ಖಾಸಗಿಯವರಿಗೆ ಇವ್ರಿಗೆ ಸಂಬಂಧ ಇಲ್ಲ, ಅವ್ರು ಬೇರೆ ಎಲ್ಲೋ ತರ್ತಾರೆ ಖಾಸಗಿ ಕಂಪನಿಗಳಿಂದ. ಅವ್ರು ಹೇಳಿದ್ರು, ಉದಾಹರಣೆಗೆ ಹೇಳಿದ್ರು ರಿಲಯನ್ಸ್ ಕಂಪನಿಗಳು, ಬೇರೆ ಬೇರೆ ಕಂಪನಿಗಳು, ಶೆಲ್ ಕಂಪನಿಗಳಿಂದ ತರ್ತಾರೆ. ಅವರು ಎಷ್ಟಕ್ಕೆ ಬೇಕಾದ್ರೂ ಮಾರಾಟ ಮಾಡ್ಕೊಳ್ತಾರಂತ. ಅದಕ್ಕೆ ನಾವು ಕೇಳಿದ್ರೆ ಈಗ ಅವರು 1 to double ಮಾಡ್ಕೊಳ್ತಾರೆ, ನಾವೇನಾದ್ರೂ 5 ರೂಪಾಯಿ 10 ರೂಪಾಯಿ ತಗೊಂಡ್ರೆ ಬಿಡ್ತಾರ? ಜಾಸ್ತಿ ತಗೊಂಡ್ರೆ ಬಿಡ್ತಾರ? ಬೆಳಗ್ಗೆ ಮಾಧ್ಯಮದವರಿಂದ ಹಿಡ್ಕೊಂಡು ಎಲ್ಲರೂ ಸಹ ನಮ್ಮನ್ನು ಸುಲಿಗೆ ಮಾಡ್ತಾರೆ, ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ಜನ ಪ್ರಶ್ನೆ ಮಾಡ್ತಾರೆ, ಎಲ್ಲರೂ ನಮ್ಮನ್ನು ಬೇಳ್ ತೋರಿಸ್ತಾರೆ ಅಲ್ವಾ? ಇವ್ರಿಗೆ ಯಾರು ಪ್ರಶ್ನೆ ಮಾಡಲ್ವಾ? ನಾವಂತೂ ಪ್ರಶ್ನೆ ಮಾಡಿ ಅವ್ರು ಹೇಳುದು ಇಲ್ಲ, ಖಂಡಿತ ನೀವು ಹೇಳಿ ಸರಿ ಇದೆ, ನಿಮ್ಗೆ ಅನ್ಯಾಯ ಆಗ್ತಾ ಇದೆ. ಯಾವ್ಯಾವ ಬಂಕಲ್ಲಿ ಈ ರೀತಿಯಾಗಿ ನಿಮಗೆ 1 to double ಗ್ಯಾಸ್ ಬೆಲೆ ಜಾಸ್ತಿ ತಗೊಳ್ತಿದಾರೋ ಖಾಸಗಿ ಬಂಕ್ಗಳಲ್ಲಿ ದಯವಿಟ್ಟು ಅವರು ಸರ್ಕಾರದ ನಂಬರ್ ಏನಿದೆ ಹೆಲ್ಪ್ ಲೈನ್ ನಂಬರ್, ಅದಕ್ಕೂ ಸಹ ನೀವು ಕರೆ ಮಾಡಿ ಯಾವ ಬಂಕಲ್ಲಿ ಆ ರೀತಿ ಆಗ್ತಿದೆ ಅಂತೇಳಿ ನೀವು ಅದರಲ್ಲಿ ಅಡ್ರೆಸ್ ಅನ್ನು ಹೇಳಿದ್ರೆ ತಕ್ಷಣ ನಮ್ಮ ಅಧಿಕಾರಿಗಳಲ್ಲಿ ಆ ಬಂಕ್ ಭೇಟಿ ಮಾಡಿ ಅವ್ರ ಮೇಲೆ ಕ್ರಮನ ತಗೊಳ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ಅವರ ಅಧಿಕಾರಿಗಳು ಸಹ ಅವರ ಪರ್ಸನಲ್ ನಂಬರ್ ಅನ್ನ ಕೊಟ್ಟಿದ್ದಾರೆ, ಆನ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಪರ್ಸನಲ್ ಆಗಿ ಸಹ ದಯವಿಟ್ಟು ಎಲ್ಲೇ ಹಿಂಗೆ ಅನ್ಯಾಯ ಆದ್ರೂ ನೀವು ಫೋನ್ ಮಾಡಿ, ನಾವು ನೇರವಾಗಿ ತಿಳಿಸಿ ನಾವು ಅವರ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಪ್ರಶ್ನೆ ಕ್ರಮ ತಗೊಳ್ಳೋದು ಅಂತಲ್ಲ, ನಾ ಪ್ರಶ್ನೆ ಮಾಡಿದ್ದೇನು ವ್ಯವಸ್ಥಿತವಾಗಿ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಹೆಂಗ ಸಿಗ್ತಾ ಇದೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಸಿಗ್ಬೇಕು. ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಆಗ್ತಾ ಇದೆ, ನಾವು ಅದನ್ನ ಒಪ್ಕೋತೀವಿ. ಈಗ ಎಲ್ಲೋ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದಾಗ್ತಿದೆ, ನಮಗೆ ಹೊರಗಡೆಯಿಂದ ಸಿಗುವಂತ ಗ್ಯಾಸು ಇಲ್ಲಿ ಸಿಗಲ್ಲ, ನಮ್ದಲ್ಲ, ಅದು ಹೊರಗಡೆ ತರಿಸೋದು ಅದೆಲ್ಲ ನಮಗ್ ಗೊತ್ತಿದೆ. ಆದ್ರೆ ಎಲ್ಲಾ ಬ್ಯಾಂಕ್ಗಳು ಒಂದೇ ತರ ಸಿಕ್ಕಿದ್ರೆ ಈ ರೀತಿಯಾಗಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚಿನ ಬೆಲೆಗೆ ಗ್ಯಾಸ್ ಅನ್ನ ಮಾರಾಟ ಮಾಡಿದ್ರೆ ನಾವೆಲ್ಲಿ ತಂದ್ಕೊಳ್ಳೋಣ? ಈಗ 100 ರೂಪಾಯಿ ಒಂದು 130 ರೂಪಾಯಿ ಕೊಟ್ಟು ಖರೀದಿ ಮಾಡಿಕೊಂಡು ಮತ್ತೆ ಅದಕ್ಕೆ 130 ತುಂಬಿಸ್ಲಿಕ್ಕೆ ಮತ್ತೆ ಕ್ಯೂವಲ್ಲಿ ನಿಂತ್ಕೋಬೇಕಾಗಿತ್ತು. ಎಲ್ಲ ವಿಚಾರವನ್ನ ಅಧಿಕಾರಿಗಳ ಗಮನ ತಂದಿದ್ದೀವಿ. ಅಧಿಕಾರಿಗಳು ಒಳ್ಳೆ ಭರವಸೆಯನ್ನು ಕೊಟ್ಟಿದ್ರೆ ಖಂಡಿತ ನಿಮ್ಗೆ ಅನ್ಯಾಯ ಆಗ್ದಂಗೆ ನೋಡ್ಕೊಳ್ತೀವಿ. ನೀವು ನೇರವಾಗಿ ಆ ರೀತಿ ಅನ್ಯಾಯ ಆದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತಾನು ಸಹ ಹೇಳಿದ್ದಾರೆ. ನೀವು ಏನೀಗ ಮನವಿ ಪತ್ರ ಕೊಟ್ಟಿದ್ದೀವಿ ಅದನ್ನ ಮಂತ್ರಿಗಳಿಗೂ, ಮುಖ್ಯಮಂತ್ರಿಗಳಿಗೂ ಮತ್ತು ಆಹಾರ ಮತ್ತು ನಾಗರಿಕ ಸಚಿವರಿಗೂ ಸಹ ಕೊಡ್ತೀವಿ, ಇಬ್ಬರಿಗೂ ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಇದಾಗಿದ್ದು ಕಮೆಂಟ್ಸ್ ಇಷ್ಟು ಮಾತ್ರ ನಮ್ದಲ್ಲ, ಅವ್ರಿಗೂ ನಮಗೆ ಖಂಡಿತ ನಮಗೆ ಸಹಾಯಕ್ಕೆ ಬರ್ತಾರೆ ಅನ್ನೋ ಮಾತು ಖಂಡಿತ ಸುಳ್ಳು. ನಮ್ಮ ಸಹಾಯಕ್ಕೆ ಬರ್ತಾರೆ ಅಂತ ಸುಳ್ಳು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಈ ಸಂಖ್ಯೆಯಲ್ಲಿ ನಾವು ಹೋರಾಟಗಳನ್ನು ಮಾಡಿ ಸರ್ಕಾರ ನಮ್ಮ ಕಡೆ ಗಮನ ಹರಿಸೋದು ಹೇಗೆ ಅನ್ನೋದು ನಮ್ಮ ಮುಂದಿರೋ ಪ್ರಶ್ನೆ. ತುರ್ತಾಗಿ ಕರೆ ಕೊಟ್ಟಿದ್ವಿ, ತುರ್ತಾಗಿ ಎಲ್ರು ಯಾರು ನೋವಾಗ್ತಾ ಇಲ್ವಾ? ಪೆಟ್ರೋಲ್ ಬಂಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಚಾಲಕರು ಮಾತಾಡ್ತಾರೆ, ಏನ್ ಮಾಡ್ತಿದ್ದಾರೆ ಸಂಘಟನೆಯವರು ಅಂತ ಪ್ರಶ್ನೆ ಮಾಡ್ತಾರೆ. ಅವತ್ತಾನೆ ನಾವೆಲ್ಲ ಸಂಘಟನೆಯವರಲ್ವಾ? ಅವ್ರ ಹಂಗಂದಾಗ ನೋವಾಗೋದ್ಯಾರು ನಮಗ್ ತಾನೆ. ಸಂಘಟನೆಯವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾರೆಲ್ಲ ನಾವು ಸಂಘಟನೆಯವರು ಅಂದ್ಕೊಂಡ್ರು ನಮ್ಗೆ ನೋವಾಯ್ತೈತಪ್ಪ, ನೋವಾಯ್ತೈತೆ ಅಲ್ವಾ? ಪಾಪಿಗಳ ನಾವೆಲ್ಲಾದ್ರೆ ಅವ್ರ ಪುಣ್ಯವಂತರ. ಸಂಘಟನೆ ಯಾವ್ದೋ ಒಂದು ಸಂಘಟನೆ ಆಗಿರ್ಲಿ, ಚಾಲಕರೇ ಅಲ್ವಾ? ಸಂಘಟನೆ ಕರೆ ಕೊಟ್ಟಿದೆ, ಅದ್ರಲ್ಲಿ AIDCIT ಕರೆ ಕೊಟ್ಟಿದೆ ಅಂತಂದಾಗ ಸುಮ್ಮನೆ ಬಂದು ಓಡಲ್ಲಿ ನಿಂತ್ಕೊಳ್ಳಲ್ಲ. ನಾವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಕ್ ಬರ್ತೈತೆ ಮಾತಾಡ್ತೀವಿ. ಪ್ರಶ್ನೆ ಅದಲ್ಲ, ಚಾಲಕರಿಗೆ ಅವ್ರದೇ ಆದಂತ ಜವಾಬ್ದಾರಿ ಇರಬೇಕು.
ಕಷ್ಟ ಬಂದಾಗ ಕೇಳೋದು ಯಾರು ನಮ್ಮನ್ನ? ನಾವು ಯಾರನ್ನ ಪ್ರಶ್ನೆ ಮಾಡಬೇಕು? ಸರ್ಕಾರ ಪ್ರಶ್ನೆ ಮಾಡಬೇಕು. ಸರ್ಕಾರ ನಮ್ಮ ತಂದೆ ತಾಯಿ. ಮಕ್ಕಳು ಜೋರಾಗಿ ಹತ್ಕೊಂಡಾಗ ಮೈ ಪರ್ಸ್ಕೊಂಡಾಗ ತಾನೆ ಅಮ್ಮ ಹಾಲು ಕುಡ್ಸೋದು, ಅನ್ನ ತಿನ್ಸೋದು. ಇಲ್ಲಾಂದ್ರೆ ಬೀದಿಲಿ ಬಡ್ಕೊಂಡಿದ್ರೆ ಬೀದಿಲ ಇರೋ ಮಗನೇ ಅಂತ ಹೇಳ್ಬಿಟ್ಟು ಅವ್ರು 4 ಪಾರ್ಗ ಹೋಗ್ತಾರೆ ಬರ್ತಾರೆ. ಇವತ್ತು ಸರ್ಕಾರ, ಅಧಿಕಾರಿಗಳು, ಮಂತ್ರಿಗಳು ಹಂಗೆ ನಡ್ಕೊಳ್ತಿರೋದು ನಡವಳಿಕೆ. ಯಾಕಂದ್ರೆ ನಾವು ಕೇಳಲ್ಲ, ಅವ್ರು ನಮ್ಮ ಹತ್ರ ಬರಲ್ಲ. ಈ ಬೇರೆಕ್ಕೆ ಎಷ್ಟು ಜನ ಬರ್ತೀವಿ, ಲಭ ಅಂತ ಬಾಯಿ ಬಡ್ಕೊಳ್ತೀವಿ. ಬಡ್ಕೊಂಡಾಗ ಸಮಾಧಾನಕ್ಕೆ ನಮ್ಮ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಕರ್ಕೊಂಡಾಗ ಮಾತಾಡಿಸ್ತಾರೆ, ಸಮಾಧಾನ ಮಾಡಿ ಬಿಟ್ಬಿಡ್ತಾರೆ. ಮತ್ತೆ ಇನ್ನೊಂದ್ಸರಿ ಕಷ್ಟ ಬಂದಾಗ ಮತ್ತೆ ಬರ್ತೀವಿ, ಮತ್ತೆ ಹೋರಾಟ ಮಾಡ್ತೀವಿ, ಮತ್ತೆ ಮನೆ ಪತ್ರ ಕೊಡ್ತೀವಿ. ಇಷ್ಟೇ ಜನ ಇರ್ತೀವಿ. ಅದಾಗಿ ನೋಡಿ ಸ್ನೇಹಿತರೆ, ನಮ್ಮದು ಚಳುವಳಿನ, ನಮ್ಮ ಸಂಘಟನೆನ, ನಮ್ಮ ಸದಸ್ಯತ್ವನ ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡಿ ಕನಿಷ್ಠ ಈ ಹೋರಾಟದಲ್ಲಿ ಒಂದು 500ರಿಂದ 1000 ಜನ ನಾವು ಸಾಂಕೇತಿಕವಾಗಿ ಇಟ್ಟಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ, ಮಂತ್ರಿಗಳನ್ನ ಇಲ್ಲೇ ಕರೆಸಬಹುದಾಗಿತ್ತು, ಇಲ್ಲೇ ಬರ್ತಾ ಇದ್ರು. ಒಂದು 500 ಜನ ಆಟೋ ಚಾಲಕರು ಸೇರ್ಬಿಟ್ಟಿದೀವಿ ಅಂತಂದ್ರೆ ಅವ್ರ ಕೈಯಲ್ಲಿ ನಮ್ಮನ್ನ ಯಾರನ್ನು ತಡೆಯಕ್ಕಾಗಲ್ಲ. ಆಗುತ್ತಾ? ತಡೆಯಕ್ಕಾಗಲ್ಲ. ನಾವು ಮಾಡ್ಬೇಕಾಗಿರೋ ಕೆಲಸ ಅಷ್ಟೇನೆ. ನಾವು ನಮ್ಮ ಸಂಘಟನೆಯ ಸದಸ್ಯತ್ವವನ್ನು ಜಾಸ್ತಿ ಮಾಡ್ಕೋಬೇಕು, ನಮ್ಮ ಶಾಖೆಗಳನ್ನ ಗಟ್ಟಿಪಡಿಸ್ಕೋಬೇಕು, ನಮ್ಮ ವಲಯ ಸಮಿತಿಗಳನ್ನ ಬಲಿಷ್ಠಗೊಳಿಸ್ಕೋಬೇಕು. ಆವಾಗ ಮಾತ್ರನೇ ಅಧಿಕಾರಿಗಳು, ಗೌರ್ಮೆಂಟ್ ನಮ್ಮ ಮಾತನ್ನ ಕೇಳ್ತೈತೆ. ಅದಾಗಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿಯಾದಂತಹ ಹೋರಾಟಗಳು ಮಾಡಬೇಕು ಅಂತಂದ್ರೆ ಜೋರಾಗೇನೆ ಇನ್ನೊಂದಷ್ಟು ತಯಾರಾಗಿ ಮಾಡೋಣ. ನಾವು ತುರ್ತಾಗಿ ಒಂದೇ ಒಂದು ದಿನದಲ್ಲಿ ತಯಾರಿ ಆಗಿರುವಂತದ್ದು. ಅದೇ ಕಳಪೆ ಅಂತ ಅವನಲ್ಲ, ಕಳಪೆ ಅಲ್ಲ. ಒಂದೇ ದಿನದಲ್ಲಿ ತಯಾರಿಯಾಗಿ ಒಂದೇ ದಿನದಲ್ಲಿ ಕರಪತ್ರ ಮತ್ತೊಂದು ಎಲ್ಲ ಚಟುವಟಿಕೆ ತಯಾರಿ ಮಾಡಿಕೊಂಡು ನಾವು ಪೊಲೀಸ್ ಪರ್ಮಿಷನ್ ಎಲ್ಲ ತಗೊಂಡು ಬೀದಿ ಇವತ್ತು ಬಂದು ಫ್ರೀಡಂ ಪಾರ್ಕಲ್ಲಿ ಮಾಡ್ತಿದೀವಿ. ಇವೆಲ್ಲ 7 ದಿನ ಸಾಧನೆ. 7 ದಿನ ಎಲ್ಲ ಪದಾಧಿಕಾರಿಗಳು, ಮುಖಂಡರು, ಸದಸ್ಯರ ಈ ಹೋರಾಟ ಇದು ಯಶಸ್ವಿಯಾದಂತ ಹೋರಾಟನೇ ಒಂದು ದಿನದಲ್ಲಿ. ಅದಾಗಿ ಇದು ನಾವು ಅದನ್ನ ಆ ರೀತಿಯಾಗಿ ನೀವೇನಪ್ಪ 4 ನಾವು ಜನ ಕಡಿಮೆ ಇದೆ ಅನ್ನೋ ಮಾತನ್ನ ನಾವು ಯಾವತ್ತೂ ಸಹ ಗಮನ ತಗೊಳಕ್ ಹೋಗ್ಬಾರ್ದು. ಇವತ್ತಿನ ನಮ್ಮ ಹೋರಾಟ ಯಶಸ್ಸಾಗಿದೆ. ಅಧಿಕಾರ ಸ್ಪಂದನೆ ಮಾಡಿದ್ದಾರೆ, ನೇರವಾಗಿ ಭೇಟಿ ಮಾಡೋಕ್ಕೂ ಸಹ ಹೇಳಿದ್ದಾರೆ, ಮಾಡೋದಕ್ಕೂ ಸಹ ಹೇಳಿದ್ದಾರೆ. ಅದಾಗಿ ನಾವು ಈ ವಿಚಾರಗಳನ್ನ ವಿಧಾನಸೌಧದಲ್ಲಿ ಅಧಿಕಾರಿಗಳ ಮಧ್ಯೆ ಮಾತಾಡ್ಕೊಂಡು ಬಂದಿದ್ದು. ಅದಾಗಿ ಬೆಳಗ್ಗೆಯಿಂದ ಬಿಸಿಲನ್ನದೆ ಇಡೀ ಬೆಂಗಳೂರಿನ ಆಟೋ ಚಾಲಕರಿಗೆ ಎಲ್ರಿಗೂ ಸಹ ತೊಂದರೆ ಆಗಿದೆ. ನಾವು ಈ ಆಟೋ ಚಾಲಕರ ಪರ ಭಾಗವಾಗಿ ನಾವು ದುಡಿತಿದ್ದೀವಿ ಈ ಸಂಘಟನೆ ಅಂತೇಳಿ ಎಲ್ಲ ಸಂಗಾತಿಗಳು ಸಹ ಇಲ್ಲಿ ಬಂದು ಹೋರಾಟದಲ್ಲಿ ಭಾಗವಹಿಸಿದ್ರಿ. ಅದಾಗಿ ನಿಮ್ಮೆಲ್ರಿಗೂ ಸಹ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಜಿಲ್ಲಾ ಸಮಿತಿ ಮತ್ತೆ ಅದೇ ರೀತಿಯಲ್ಲಿ ಈ ಒಂದು ದಿನದಲ್ಲಿ ಕಾರ್ಯಕ್ರಮಕ್ಕೆ ಹೋರಾಟಕ್ಕೆ ದುಡಿದಂತಹ ವಲಯ ಸಮಿತಿ ಪದಾಧಿಕಾರಿಗಳು, ಶಾಖೆಗಳ ಪದಾಧಿಕಾರಿಗಳು, ಅದೇ ರೀತಿಯಲ್ಲಿ ಇನ್ನು ಹೋರಾಟದ ಪ್ರಚಾರದಲ್ಲಿ ಭಾಗವಹಿಸಿದಂತ ಎಲ್ಲ ಸಂಗಾತಿಗಳು, ಎಲ್ಲ ಸದಸ್ಯರು ಸಹ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಒಂದು ಹೋರಾಟದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಶ್ರೀನಿವಾಸ್ ಅವರು, ನಮ್ಮ ಅಧ್ಯಕ್ಷರು, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಹೋರಾಟವನ್ನ ಮಾಡಲಿಕ್ಕೆ ನಮಗೆ ಸಹಕಾರ ಮಾಡಿದಂತಹ ಪೊಲೀಸ್ ಸಿಬ್ಬಂದಿಗೂ ಸಹ ನಾವು ಧನ್ಯವಾದಗಳನ್ನ ಹೇಳ್ತಿದ್ದೇನೆ.